ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆಲ್ಲುತ್ತಿದ್ದಂತೆ ಇತ್ತ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ರಾಜಧಾನಿ ಬೆಂಗಳೂರಿನ ಗಲ್ಲಿಯಲ್ಲಿಯೂ ಸಂಭ್ರಮಾಚರಣೆ ಜೋರಾಗಿತ್ತು. ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಎಲ್ಲ ಹಬ್ಬ ಒಟ್ಟೊಟ್ಟಿಗೆ ಬಂದಂತಾಗಿತ್ತು. ಹೆಚ್ಚಿನ ತಂಡ ಆರ್ಸಿಬಿ ಕಪ್ ಗೆದ್ದ ಜೋಶ್ನಲ್ಲಿ ಅಭಿಮಾನಿಗಳು ಕೋಟ್ಯಾಂತರ ರೂಪಾಯಿ ಬಿಯರ್ಗಳು ಮತ್ತು ಲಿಕ್ಕರ್ಗಳನ್ನು ಹೀರಿದ್ದಾರೆ. ನಿನ್ನೆ ಒಂದೇ ದಿನ ಒಟ್ಟು ಅಬಕಾರಿ ಇಲಾಖೆಗೆ 157.94 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಫ್ಯಾನ್ಸ್ ಆರ್ಸಿಬಿ ಪರ ಜಯಘೋಷವನ್ನ ಕೂಗುತ್ತಾ ಕುಣಿದು ಕುಪ್ಪಳಿಸಿದ್ರು. ಮಧ್ಯರಾತ್ರಿ ಆದರೂ ಅಭಿಮಾನಿಗಳ ಸಾಗರವೇ ರಸ್ತೆಯಲ್ಲಿಯೂ ತುಂಬಿ ಹೋಗಿತ್ತು. ಸಿಲಿಕಾನ್ ಸಿಟಿಯ ಪಬ್ ಅಂಡ್ ಬಾರ್ಗಳು ಫುಲ್ ಆಗಿದ್ವು. ನಿನ್ನೆ ರಾತ್ರಿ ಒಂದೇ ದಿನ ಕರ್ನಾಟಕದಲ್ಲಿ 127 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ 128 ಲಕ್ಷ ಬಾಕ್ಸ್ ಲಿಕ್ಕರ್ ಮಾರಾಟವಾದರೆ 30 ಕೋಟಿ 66 ಲಕ್ಷ ರೂಪಾಯಿ ಬೆಲೆಯ 1.48 ಲಕ್ಷ ಬಾಕ್ಸ್ ಬಿಯರ್ ಬಾಟಲ್ಗಳು ಮಾರಾಟವಾಗಿವೆ. ಆ ಮೂಲಕ ಒಟ್ಟಾರೆ ಒಂದೇ ದಿನಕ್ಕೆ 157.94 ಕೋಟಿ ರೂಪಾಯಿ ಆದಾಯ ಅಬಕಾರಿ ಇಲಾಖೆ ಗಳಿಸಿದೆ. ಕಳೆದ ವರ್ಷ ಇದೇ ಜೂನ್ 3ರಂದು 0.36 ಲಕ್ಷ ಬಾಕ್ಸ್ ಬಿಯರ್ ಸೆಲ್ ಆಗಿತ್ತು. ಈ ಬಾರಿ 30 ಕೋಟಿ 66 ಲಕ್ಷ ಬೆಲೆಯ ಬಿಯರ್ ಮಾರಾಟ ಮಾಡಲಾಗಿದೆ. 127 ಕೋಟಿ 88 ಲಕ್ಷ ಮೌಲ್ಯದ 128 ಲಕ್ಷ ಬಾಕ್ಸ್ ಲಿಕ್ಕರ್ ಮಾರಾಟವಾಗಿದ್ದು, ಕಳೆದ ವರ್ಷ ಜೂನ್ 3ರಂದು 19.41 ಕೋಟಿ ರೂಪಾಯಿ ಲಿಕ್ಕರ್ ಮಾರಾಟವಾಗಿತ್ತು. ಕಳೆದ ವರ್ಷ ಬಿಯರ್ನಿಂದ 6.29 ಕೋಟಿ ರೂಪಾಯಿ ಆದಾಯ ಮಾತ್ರ ಬಂದಿತ್ತು. ಕಳೆದ ವರ್ಷ ಇದೇ ಜೂನ್ 3ರಂದು 25 ಕೋಟಿ ರೂಪಾಯಿ ಮಾತ್ರ ಆದಾಯ ಬಂದಿತ್ತು. ಆದರೆ ಈ ಬಾರಿ 132.24 ಕೋಟಿ ಹೆಚ್ಚುವರಿ ಆದಾಯವಾಗಿದೆ.